ಬದುಕು ಜಟಕ ಬಂಡಿ. ಈಗಾಗಲೇ ಇವತ್ತಿನ ಸಮಸ್ಯೆ ಪರಿಚಯ ನಿಮಗಾಗಿದೆ ಅಂತ ನಾನು ಅಂದ್ಕೋತೀನಿ. ಯಾವ ಒಂದು ಸಮಸ್ಯೆಗೂ ಪರಿಹಾರಗಳು ನಾನಾ ಬಗೆಯದಾಗಿರ್ತವೆ, ಅಥವಾ ನಾನಾ ದಾರಿಯನ್ನು ಹಿಡಿದ್ರೆ ಪರಿಹಾರಗಳನ್ನು ನಾವು ಕಂಡುಕೋಬಹುದು. ನನಗೆ ಅರ್ಥ ಆಗುವಂತಹ, ಕನ್ವಿನ್ಸ್ ಆಗುವಂತಹ ದಾರಿ ನಾನು ಸೂಚಿಸಿದೆ. ಆದರೆ ಸುಮತಿ ಹಠ ಹಿಡಿತಾರೆ, ತನಗೆ ಯಾರೋ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ತನಗೆ ಯಾವುದೇ ಮಾನಸಿಕ ಕಾಯಿಲೆ ಇಲ್ಲ, ತನ್ನ ಮಗನಿಗೂ ಇಲ್ಲ. ಹಾಗಾಗಿ ಅಂದರೆ ಆ ಮಾಟ ಮಂತ್ರವನ್ನು ಬಿಡಿಸುವಂತಹ ತಜ್ಞರೇ ಬರಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಹಾಗಾಗಿ ಅವರಿಗೆ ಕನ್ವಿನ್ಸ್ ಆಗುವಂಥ ದಾರಿಯನ್ನು ಹಿಡಿಯುವುದು ನನಗೆ ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೊಳ್ಳೇಗಾಲದ ಒಂದು ಪರಿಚಯವನ್ನು ಮಾಡಿಕೊಳ್ಳೋದಕ್ಕಾಗಿ ನಮ್ಮ ತಂಡ ಅಲ್ಲಿಗೆ ಹೋಗಿತ್ತು. ಇದೆಲ್ಲವೂ ಪ್ರಾಯಶಃ ಉದ್ಭವ ಆಗೋದು ಅಲ್ಲಿಂದನೇ. ಕರ್ನಾಟಕದಲ್ಲಿ ಕೊಳ್ಳೇಗಾಲ ಅಂದರೆ ಭಯವನ್ನೇ ಮೂಡಿಸುವಂತಹ, ಅಂದರೆ ಈ ವಿಚಾರದಲ್ಲಿ, ಅಥರ್ವಣ ವೇದ ವಿಚಾರದಲ್ಲಿ, ಇದರ ಪ್ರಯೋಗಗಳ ವಿಚಾರದಲ್ಲಿ ಭಯವನ್ನೇ ಮೂಡಿಸುವಂತಹ ಒಂದು ನಾಡಾಗಿತ್ತು, ಒಂದು ಊರಾಗಿತ್ತು ಕೊಳ್ಳೇಗಾಲ. ಕೊಳ್ಳೇಗಾಲದ ಒಬ್ಬ ಇಂತಹ ಮಂತ್ರವನ್ನು ತೆಗೆಸುವಂತಹ ತಜ್ಞರು ನಮ್ಮೊಂದಿಗಿದ್ದಾರೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಏನಪ್ಪ, ಏನು ಈ ಮಾಟ ಮಂತ್ರ ತೆಗೆಯೋದು ಅಂದ್ರೆ ಏನು ನೋಡೋಣ. ಪ್ರೀತಿ ವೀಕ್ಷಕರೇ, ನೋಡಿದ್ರಲ್ಲ ಒಂದು ಸಣ್ಣ ತುಣುಕನ್ನ, ಮಾಟ ಮಂತ್ರ ಮಾಡೋದು, ಕೋಳಿಯನ್ನ ಹೀಗೆಲ್ಲ ಸುತ್ತುತ್ತಾ ಇದ್ರು. ನಿಜ ಹೇಳಬೇಕು ಅಂದ್ರೆ ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಆದರೆ ನಂಬುವ ಜನರನ್ನ ತಡೆಯುವಂತಹ ಹಕ್ಕು ನಮಗಿಲ್ಲ ಅಂತ ಅಂದ್ಕೋತೀನಿ. ಅವರವರ ಭಾವಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ ನಂಬೋದ್ರನ್ನ ತಡೆಯೋಕ್ಕಾಗಲ್ಲ. ಆದರೆ ಈ ನಂಬಿಕೆಗಳ ಆಧಾರ ಏನಾಗಿರುತ್ತೆ ಬನ್ನಿ ಒಮ್ಮೆ ಅದೇನು ಅಂತ ಕೇಳಿ ತಿಳ್ಕೊಳ್ಳೋಣ. ಅದಾದ ಮೇಲೆ ಸುಮತಿಗೆ ಈ ರೀತಿಯ ಪರಿಹಾರ ಸಿಗುತ್ತಾ ನೋಡೋಣ. ಇವತ್ತಿನ ಬದುಕು ಜಟಕ ಬಂಡಿಗೆ ನಾನು ಮೋಡಿ ಕೃಷ್ಣಪ್ಪ ಅವ್ರನ್ನ ಸ್ವಾಗತ ಬಯಸ್ತಾ ಇದ್ದೀನಿ. ಕೊಳ್ಳೇಗಾಲದವರು. ಈಗಾಗಲೇ ನೀವು ಕಂಡಿರುವಂತಹ ತುಣುಕುಗಳಲ್ಲಿ ಬಂದಂತಹವರು ಮೋಡಿ ಕೃಷ್ಣಪ್ಪ ಅವರು. ಇವರು ಪ್ರತಿಯೊಂದು ವಿಷಯಗಳನ್ನ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊ ಹೋದ್ರೆ ಹೊರತು ಕೆಟ್ಟ ಕೆಲಸ ಯಾವನ್ನೂ ಮಾಡಿಲ್ಲ. ಬೇರೆ ಕಡೆಯಿಂದ ಎಲ್ಲ ಜನಗಳು ಇಲ್ಲಿಗೆ ಅವ್ರು ನೋಡೋಕೆ ಬರ್ತಾವ್ರೆ. ಅವ್ರಿಗೆ ಏನೋ ಒಂದು ಏನು ಶಕ್ತಿ ಅನ್ನೋದು ಗೊತ್ತಿಲ್ಲ ನಮಗೆ, ಯಾರಿಗೂ ಗೊತ್ತಿಲ್ಲ. ನಮ್ಮೂರಲ್ಲಿ ಅವ್ರದ್ದು ಏನೋ ಒಂದು ದೈವ ಶಕ್ತಿ, ಅವರು ಒಂದು ಏನೋ ಒಂದು ಪವಾಡ ಪುರುಷ ಅಂತ ಹೇಳಬೇಕು. ನಮ್ಮೂರಲ್ಲಿ ಒಂದು ದೇವಸ್ಥಾನ ಮಾಡ್ತಾವ್ರೆ. ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷಗಳಿಂದ ನೀವು ಈ ಅಭ್ಯಾಸವನ್ನ ಮಾಡ್ತಾ ಇದ್ದೀರಿ? ಮೂಲತಃ ನಾವು ಒಂದು 25 ವರ್ಷಗಳಿಂದ ಇದರ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ಕೊ ಬರ್ತಾ ಇದ್ವಿ. ಯಾರಿಂದ ಬಂದಿಗೆ ನಿಮಗೆ? ಮೂಲತಃ ಅನುಭವಿಕ ವೈದ್ಯರು ಅಂತಾನೆ ನಮ್ಮ ಪಾಂಡಿತ್ಯ ಮನೆತನ, ನಮ್ಮ ತಂದೆಯ ತಾಯಿಯವರಿಂದ ಇದು ನಮಗೆ ಅನುಮೋದನೆ ಆಗಿತ್ತು. ಅನಂತರ ನಮ್ಮ ತಂದೆಯವರು ಅವರು ಕಾಲಾಂಜಿತ ಆದ ನಂತರ ನನಗೆ ಯಾವ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ನೀವು ಸೂಚಿಸಬೇಕು? 3-4 ವಿಧವಾದಂಥ ಪ್ರಯೋಗಗಳಿರ್ತದೆ. ಅದರಲ್ಲಿ 66 ಶಾಸ್ತ್ರ, 18 ಪುರಾಣ, 4 ವೇದಗಳು, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಇದು 4 ವಿವರಣೆಗಳಲ್ಲಿ ಈ ವಿದ್ಯೆಯನ್ನ ಮಾನ್ಯ ಪೂಜ್ಯರು ಅಡಕವಾಗಿಟ್ಟಿರ್ತಾರೆ. ಆ ಅಡಕವಾದ ಆಧಾರದ ಮೇಲೆ ಇದನ್ನ ನಾವು ಯಾವ್ಯಾವುದಕ್ಕೆ ಯಾವ್ಯಾವ್ದು ಪ್ರಯೋಗ ಮಾಡಬೇಕು ಅಂತ ಅದರ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಸಮಸ್ಯೆಯನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ರಯೋಗ ಮಾಡ್ತಾರೆ ಅಂತಾರಲ್ಲ, ಅವ್ರು ಯಾವ ತರ ಪ್ರಯೋಗ ಮಾಡ್ತಾರೆ, ಅದನ್ನ ನೀವೇನ್ ಮಾಡ್ತೀರಿ? ನೀವು ತೆಗಿತೀರೋ ಅದೇನ್ ಮಾಡ್ತೀರಿ? ಇದರಲ್ಲಿ 4 ವಿಧವಾದಗಳು ಅಂತ ನಿಮಗೆ ಮೊದಲೇ ಹೇಳಿರ್ತೀರಿ.
ಈ 4 ವಿಧವಾದಗಳು 4 ಯೋಗ ರೂಪದಲ್ಲಿ ಬರ್ತದೆ. ಯೋಗ ರೂಪದಲ್ಲಿ ಅಂದರೆ ಈ ವಿದ್ಯೆ ಕೆಟ್ಟದಕ್ಕೂ ಅನುಭವಿಸ್ಕೋಬೋದು, ಒಳ್ಳೇದಕ್ಕೂ ಅನುಭವಿಸ್ಕೋಬೋದು. ಕೆಟ್ಟದಂತೂ ಮಾಡಬಾರ್ದು. ಕೆಟ್ಟದಂತೂ ಮಾಡಿದ್ರೆ ಈ ಸಾಧಕನ ವಂಶ ನಿರ್ವಂಶವೇ ಆಗ್ಬಿಡುತ್ತೆ. ಮೂಲತಃ ಲೋಕ ಕಲ್ಯಾಣಕ್ಕೆ ಆಗ್ಬೇಕಿದು. ಅಲ್ಲಲ್ಲ, ಕೆಟ್ಟದ್ದು ಮಾಡಿರ್ತಾರಲ್ಲ ಅದನ್ನ ನೀವು ತೆಗಿತೀರಾ? ಅದನ್ನೆಲ್ಲ ನಾವು ನಿವಾರಣೆ ಮಾಡ್ತೀವಿ. ಯಾವ ತರ ಕೆಟ್ಟದ್ದು ಮಾಡಿರ್ತಾರೆ ಅಂದ್ರೆ ಏನು ಮಾಡಿರಬಹುದು? ಈಗ ನನ್ನ ಬಗ್ಗೆ ಯಾರಿಗೋ ಸಿಟ್ಟಿದೆ, ಏನ್ ಮಾಡ್ಬೋದು ಅವ್ರು ನನಗೆ? ತಮ್ಮ ಸಂಸಾರದ ದಾಂಪತ್ಯ ಜೀವನದಲ್ಲಿ ಅಲ್ಲೋಲು ಕಲ್ಲೋಲವನ್ನೇ ಉಂಟಾಗ್ಬೋದು. ಏನ್ ಮಾಡ್ತಾರೋ ಅದಕ್ಕೆ? ಅದರಲ್ಲಿ ಈ ಅಥರ್ವಣ ವೇದದ ಪ್ರಯೋಗಗಳನ್ನ ಮಾಡಿದಾಗ ಮನೆಯಲ್ಲಿ ಕಲಹ, ನೆಮ್ಮದಿ ಇಲ್ಲದಿದ್ದ ಜೀವನ ಬಾಳೆ ನರಕವಾಗ್ಬಿಡ್ತದೆ. ಗಂಡ ಹೆಂಡ್ರಿಗೆ ಆಗಬಾರ್ದಂಥದ್ದು ಹಾಗೆ ಮನೆಯಲ್ಲಿ ನರಕ ಯಾತನೆ ಅನುಭವಿಸಬೇಕಾಗುತ್ತದೆ. ಏನೇ ಇದ್ರೂ ಮಾನಸಿಕ ತೊಂದರೆ ಅನುಭವಿಸಬೇಕಾಗುತ್ತೆ. ಎಲ್ಲನೂ ಕೊಟ್ಟಿರೋರ್ಗು ನೆಮ್ಮದಿನೇ ಹಾಳಾಗ್ಬಿಡುತ್ತೆ. ಆ ರೀತಿ ಪ್ರಯೋಗವನ್ನು ಸಹ ಇದರಲ್ಲಿ ಮಾಡ್ತಾರೆ. ಹಾಗೆ ಮಾಡಿದಾಗ ನೀವೇನ್ ಪರಿಹಾರ ಮಾಡ್ತೀರಿ? ನಾವು ಅದಕ್ಕೆ ಯಜುರ್ವೇದದ ಪ್ರಯೋಗವನ್ನು ಮಾಡಿ ಮನೆಯಲ್ಲಿ ಶಾಂತಿ, ಶುಭ ಶೋಭನಾದಿ ಮಾಂಗಲ್ಯ ಕಾರ್ಯಗಳು ಜರುಗುವ ರೀತಿಯಲ್ಲಿ, ಗಂಡ ಹೆಂಡ್ರ ಅನ್ಯೋನ್ಯತೆ ರೀತಿಯಲ್ಲಿ ಅದನ್ನ ತಿಳಿಗೊಳಿಸಿ ಅದಕ್ಕೆ ಸರ್ವ ಕಾರ್ಯ ಸಿದ್ಧಿ ಅಂತ ನಾವು ಮಾಡ್ತೀವಿ. ಈಗ ನಾವು ತೋರಿಸಿದ್ರಲ್ಲ, ಅದ್ರಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಕೋಳಿ ಏನು ಇಟ್ಕೊಂಡು ಆಮೇಲೆ ಅದನ್ನ ಕಾಯಿ ಇತ್ತು, ತೆಂಗಿನಕಾಯಿ. ಅದು ನಮ್ಮ ವಿದ್ಯೆ ಪ್ರದರ್ಶನ ಮೋಡಿ ವಿದ್ಯೆ ಅಂತ, ಅಂದ್ರೆ ರಾಜಮೋಡಿ ಅಂತ. ಅದು ನಮ್ಮ ಪುರಾತನದ ಕಾಲದಿಂದಲೇ ನಮ್ಮ ಕೊಳ್ಳೆಗಾಲದ ಗಡಿ ಅಂಚಿನ ಭಾಗದಲ್ಲಿ ಆಗ್ಬೋದು, ಎಲ್ಲಾದ್ರೂ ಆಗ್ಬೋದು. ವಿದ್ವಾಂಸರು ಎಲ್ಲಿ ಬೇಕಾದ್ರೂ ಅದನ್ನ ನಡೆಸ್ಕೊಡ್ತಾರೆ. ಅಂದ್ರೆ ನಮ್ಮ ವಿದ್ಯೆ ಪ್ರದರ್ಶನಕ್ಕೆ, ಪ್ರದರ್ಶನದ ತರ ವಿದ್ಯೆ ಪ್ರದರ್ಶನ. ಅದರಲ್ಲಿ 4 ಥರನೂ ಬರ್ತದೆ. ರಾಜಮೋಡಿ, ರಣಮೋಡಿ, ಎಣಮೋಡಿ, ಭೂಚಕ್ರದ ಮೋಡಿ, ಬಂಡ ಮೋಡಿ. ಈ ರೀತಿಯಲ್ಲಿ ಆ ಸಾಧಕನ ವಿದ್ಯಾಶಕ್ತಿ ಮತ್ತು ಅವನ ಬುದ್ಧಿಶಕ್ತಿ ಮೇಲೆ ಏನ್ ಬೇಕಾದ್ರೂ ಪ್ರಯೋಗ ಮಾಡಬಹುದು. ಈ ತುಂಬಾ ಪ್ರತಿಷ್ಠಿತವಾಗಿರೋರು ಎಲ್ಲ ನಿಮ್ಮ ಹತ್ರ ಬರ್ತಾರಂತಲ್ಲ, ಹೌದಾ? ಇರ್ಬೋದು. ಅನುಕ್ರಮಣವಾಗಿ ಅವರ ಸಮಸ್ಯೆಗಳನ್ನೆಲ್ಲ ನಮ್ಮ ಮುಂದೆ ಅವರು ಹೇಳ್ಕೊಳ್ಳೋದಕ್ಕೆ ಬರ್ತಾರೆ. ಕಾಲಕ್ರಮೇಣವಾಗಿ ನಮ್ಮ ಗುರು ಏನು ಆಶೀರ್ವಾದ ಕೊಟ್ಟಿರ್ತಾರೋ ಅದರ ಪ್ರಕಾರವಾಗಿ ನಾವು ಪರಿಹಾರವನ್ನು ಸಹ ಮಾಡ್ತೀವಿ. ಯಾರು ಬರ್ತಾರೆ ಅಂತ ನಾನು ಕೇಳಲ್ಲ, ಅದನ್ನ ನೀವು ಗುಟ್ಟಾಗೆ ಇಟ್ಕೊಳ್ಳಿ. ಆದ್ರೆ ಯಾವ ತರದ ಸಮಸ್ಯೆ ತರಬಹುದು? ಈಗ ಯಾರಾದ್ರು ಒಬ್ಬ ದೊಡ್ಡ ರಾಜಕಾರಣಿಯೋ ಅಥವಾ ಒಬ್ಬ ದೊಡ್ಡ ನಟನೋ ಕಲಾವಿದನೋ ಯಾರಾದ್ರೂ ಬಂದ್ರೆ, ಅಥವಾ ದೊಡ್ಡ ಶ್ರೀಮಂತರಿರಬಹುದು, ಉದ್ಯಮಿಗಳಿರಬಹುದು, ಯಾವ ತರದ ಸಮಸ್ಯೆ ತೆಗೆದುಕೊಂಡು ನಿಮ್ಮ ಹತ್ರ ಬರ್ತಾರೆ? ನಮ್ಮಲ್ಲಿ ಹೆಚ್ಚಿಗೆ ಬರ್ತಕ್ಕಂಥ ಸಮಸ್ಯೆ ಈ ಸಾಂಸಾರಿಕ ಜೀವನದ ತೊಂದರೆಗಳೇ ಜಾಸ್ತಿ ಬರ್ತಾ ಇದೆ. ಅದು ಯಾರಾಗಿದ್ರು ಪರವಾಗಿಲ್ವಾ? ಯಾರಾದ್ರೂ ಈಗ ನನಗೆ ಉದ್ಯಮದಲ್ಲಿ ಲಾಸ್ ಆಗ್ಬಿಟ್ಟಿದೆ, ಇಂಥವ್ರು ನನಗೆ ಮಾಡಿದ್ದಾರೆ ತೆಗಿಸಿರಿ ಅಂತ ಯಾರು ಬರಲ್ವಾ? ಅದಕ್ಕೂ ಬರ್ತಾರೆ. ಯಾಕೆಂದ್ರೆ ಸಾಕಷ್ಟು ಅವನ ಉದ್ಯೋಗದಲ್ಲಿ ಏನಾದ್ರು ಅಡೆತಡೆಗಳು, ತೊಂದರೆಗಳು ಅನುಭವಿಸಿ ಬೇಕಾದಷ್ಟು ಅಲ್ಲೋಲ ಕಲ್ಲುಗಳು ಉಂಟಾದಾಗ ಇದಕ್ಕೆ ಮಾರ್ಗವೇ ಗೊತ್ತಿಲ್ಲದೆ ಇದು ಕಾರಣ ಏನು ಅಂತಾನೂ ಸಹ ಕೇಳ್ತಾರೆ ನಮ್ಮನ್ನ. ನಮ್ಮ ತಾಳೆಯನ್ನು ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಅವರ ಮುಖ ಸಾಮುದ್ರಿಕಗಳು ಮತ್ತೆ ನಮ್ಮ ಏನಿದೆ ನಮ್ಮ ಕವಡ ಸಾಮುದ್ರಿಕಗಳ ನೋಡಿ ನಾವು ಅವರಿಗೆ ಸೂಚನೆಯನ್ನು ಕೊಡ್ತೀವಿ. ಈಗ ನನಗೆ ಮಂತ್ರಿ ಆಗ್ಬೇಕು ಅಂತ ಯಾರಾದ್ರೂ ಬರ್ತಾರಾ? ಇರ್ಬೋದು. ಮಂತ್ರಿ ಆಗ್ಬೇಕು ಅಂತ ಬಂದ್ರೆ ಆ ಯೋಗ ಇದ್ರೆ ಅವ್ರು ಆಗ್ಬೋದು. ಯೋಗ ಇಲ್ದೆ ಮೋಡಿ ಕೃಷ್ಣಪ್ಪ ಮಾಡ್ಕೊಡಕ್ ಆಗಲ್ಲ. ಯೋಗ ಇದ್ರೆ ಮಾಡ್ಕೊಡ್ತೀರಾ? ಯೋಗ ಇದ್ರೆ ಖಂಡಿತ ಆಗತ್ತೆ. ನನಗಿದೆ ಅನ್ಸುತ್ತಾ? ಇರ್ಬೋದು. ಯಾವ್ದನ್ನ ಇಟ್ಕೊಂಡು ಹೇಳ್ತೀರಿ? ಯಾಕೆಂದ್ರೆ ನಿಮ್ಮ ಮುಖ ಸಾಮುದ್ರಿಕ ಭಾವನೆಗಳು ಆ ರೀತಿ ಇರ್ತದೆ. ಯಾಕಂದ್ರೆ ನಿಮ್ಮ ಮುಖ ಭಾವನೆ ಸಾಮುದ್ರಿಕಗಳನ್ನ ನಾವು ನೋಡಿದಾಗ ದೊಡ್ಡ ಒಂದು ಲಾಪಾಯಿಂಟ್ ಆಗುವಂತ ಅಧಿಕಾರಿಗಳು ಇರ್ಬೋದು, ಈ ಎತ್ತರದಿಂದ ಮೇಲೆ ಶಿಖರಕ್ಕೆ ಇರುವಂತ ಐಭೋಗನು ಸಹ ನಿಮ್ಮಲ್ಲಿ ಇರ್ಬೋದು. ಹೌದಾ? ಇದೆ ಅಂತ ಹೇಳಿ ಇದೇ ಇರ್ತದೆ ಅದಕ್ಕೆ. ಸರಿ ಸರಿ. ಅಲ್ಲ, ಯಾತಕ್ಕಾಗಿ ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂದ್ರೆ, ಬರೀ ಸಾಮಾನ್ಯರು ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅಂತ ಬರೋದು ಒಂದು ಕಡೆ, ಮತ್ತೊಂದು ಕಡೆ ಇಂತಹ ಪ್ರತಿಷ್ಠಿತರು ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ನಂಬುವಂತಹ ಅನಿವಾರ್ಯತೆ ಮೂಡುತ್ತಲ್ವಾ? ನಿಮ್ಮ ಶಾಸ್ತ್ರವನ್ನ ನಂಬುವಂತಹ ಅನಿವಾರ್ಯತೆ ಮೂಡುತ್ತೆ. ಆದ್ರೆ ನಿಮ್ಮ ಶಾಸ್ತ್ರ ಸರಿ ಅಂತ ನೀವು ವಾದಿಸ್ತೀರಾ? ನಂಬಲೇಬೇಕು. ಯಾಕೆಂದ್ರೆ ದೇವರು ಹೇಗಿದ್ದಾನೆ ಅಂತ ಯಾರಿಗ್ ಗೊತ್ತಿರ್ತದೆ? ದೈವ ಭಕ್ತಿ ಉಳ್ಳವನಿಗೆ ದೈವ ಶಕ್ತಿನ ನಂಬಿಕೆ ಇದ್ರೆ ಶಾಂತಿಯೇ ಬಾಳಿನ ಗುರಿ, ನಂಬಿಕೆಯೇ ದೇವರು, ಮನುಷ್ಯಿದ್ದರೆ ಮಾರ್ಗ. ನಾವು ಏನು ನಂಬಿಕೆ ಇಡ್ತೀವೋ ಅದರಲ್ಲಿ ಪ್ರತಿಷ್ಠೆಯನ್ನು ನಾವು ಕಾಣಬಹುದು. ಧನ್ಯವಾದಗಳು. ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾನಂ ಶ್ರೀ ಕಾಳಿಕಂಭಾಯ ಗುರು ಮಾತ್ರ ಪಿತಾ ಪ್ರತಿತ್ವಾಸ ನಕ್ಷತ್ರ ಸ್ಥಾನಂ ಗುರುವೇ ನಮಃ. ಜೈ ಕಾಳಿಕಂಭಾಯ ನಮಸ್ತೆ. ದೈವಶಕ್ತಿ ಆಧಾರದಲ್ಲಿ ದೈವಶಕ್ತಿಯನ್ನು ಒಲಿಸಿಕೊಂಡು ಮನುಷ್ಯ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಗುರು ಏನು ವಿದ್ಯೆ ಕೊಟ್ಟಿದನೋ ಅದರ ಸಹಾಯದ ಮೇಲೆ ಇವನಿಗೆ ಯಾವ ರೀತಿ ಕಾಡ್ತಾ ಇದೆಯೋ ಅದೊಂದು ಶಾಂಪಲ್ನ ನಾವು ತೋರಿಸೋದಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ.
ದೈತ್ಯಾಧಾರಿತವಾದಂಥ ದುಷ್ಟಶಕ್ತಿ ಇವನ ದೇಹದಲ್ಲಿ ಭಾರಿ ಕಠೋರವಾಗಿ ತಾಂಡವಾಡ್ತಾ ಇರೋದ್ರಿಂದ ಇದು ದೈವಶಕ್ತಿಯಿಂದ ಮಾತ್ರ ಇದನ್ನು ಸಂಪೂರ್ಣವಾಗಿ ನಾವು ತೆಗಿಬೋದು ಸ್ವಾಮಿ. ಮೋಡಿ ಕೃಷ್ಣಪ್ಪ ಅವರ ಸಾಮರ್ಥ್ಯ ನೋಡಿದಂತ ಮಾಳವಿಕಾ ಸುಮತಿ ಹಾಗೂ ಆಕೆ ಮಗನ ಸಮಸ್ಯೆ ಬಗ್ಗೆ ತಿಳಿಸಿ ಅದಕ್ಕೊಂದು ಪರಿಹಾರ ಸೂಚಿಸುವಂತೆ ಕೇಳಿಕೊಂಡ್ರು. ಕೊನೆಗೆ ಮೋಡಿ ಕೃಷ್ಣಪ್ಪ ತಮ್ಮ ಮಂತ್ರಶಕ್ತಿಯಿಂದ ಈ ಬಾಲಕನಲ್ಲಿರೋ ದುಷ್ಟ ಶಕ್ತಿನ ತೆಗೆಯುವಲ್ಲಿ ಸಫಲರಾದರು. ನಿಮ್ಗೇನ್ ಅನ್ಸುತ್ತಮ್ಮ, ಈ ಮಾಟ ಮಂತ್ರ ವಾಮಾಚಾರ ಇದೆಲ್ಲ ಸತ್ಯ ಅನ್ಸುತ್ತಾ? ಮೇಡಮ್, ಒಂದ್ ರೀತಿ ಅದು ಸುಳ್ಳು ಅಂತ ಗೊತ್ತಿದ್ದು ಆದ್ರೂ ಅದನ್ನ ಇವಾಗ ನಂಬ್ತಾ ಇದಾರೆ, ಮತ್ತೆ ಅದನ್ನ ಇನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದಾರೆ ಇವಾಗ್ಲೂ. ನಿಮಗ್ ಸುಳ್ಳು ಅನ್ಸುತ್ತಾ? ಹೌದು ಮೇಡಮ್. ವಾಮಾಚಾರ ಇದೆ ಇಲ್ಲ ಅಂತ ಅನ್ಸುತ್ತಾ? ಬೇರೆ ಯಾರಾದ್ರೂ ಮಾತಾಡಿ. ಸಾಧ್ಯ ಅಂತೂ ಇದೆ. ಈ ಮಾಟ ಮಂತ್ರ ಮಾಡೋದು ಒಂದು ಈಗ ಒಬ್ಬರಿಗೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ, ಅದು ನಿಜ ಇದೆ. ಕಣ್ಣಲ್ಲಿ ನೋಡಿದೀನಿ ನಾನು. ನೀವು ನೋಡಿದ್ದೀರಿ? ಯಾವ ರೀತಿ ಅನುಭವ ನಿಮ್ಗಾಗಿದೆ? ಆಗಿದೆ ಅಂದ್ರೆ ಒಬ್ರು ಯಾರೋ ನಮ್ಗ ಆಗದಿದ್ರು ಮಾಡಿದ್ದಾರೆ, ಅದನ್ನ ನಾನು ಪ್ರತ್ಯಕ್ಷ ನೋಡಿದೆ. ನೋಡೋನು ನಾನು ಧೈರ್ಯದಿಂದ ಮುಂದೆ ಹೋಗಿದ್ದೀನಿ. ಯಾಕೆಂದ್ರೆ ನಾನು ಅಷ್ಟೊಂದು ಎದುರಿಸಿದ್ದೆ. ನಾನು ಎದುರಿದ್ದೀನಿ. ಸ್ವಲ್ಪ ಎದುರದೇ ಇದ್ದಿದ್ರೆ ಅದು ನನ್ನ ಜೀವಕ್ಕೆ ಅಪಾಯ ಆಯ್ತು ಅವತ್ತು ನನಗೆ. ಅವನ ದೃಷ್ಟಿಯಿಂದ ಮಾಟ ಮಂತ್ರ ಅನ್ನೋದು ಅದು ಇದೆ ಅಂತ ನಮ್ಮ ಹೆದರ್ಸಕ್ಕೋಸ್ಕರ ಈ ತರ ಮಾಡ್ತಾರ ನಮ್ಮನ್ನ, ನಮ್ಮ ಬಲಹೀನತೆಗಳನ್ನ ಉಪಯೋಗಿಸ್ಕೊಂಡು ಹೆದರ್ಸಕ್ಕಾಗಿ ಮಾಡ್ತಾರ. ಹೆದರ್ಸಕ್ಕೋಸ್ಕರ ಮಾಡ್ಬೋದು ಅದನ್ನ, ಇಲ್ಲಾಂದ್ರೆ ಏನಾದ್ರೂ ಅವನಿಂದ ಗೆದಿದ್ದಾಗಿಲ್ದೆ ವಸ್ತುಗಳನ್ನ. ಇಲ್ಲ ನನಗೆ ನಿಮ್ಮಲ್ಲಿ ನೀವು ನಂಬ್ತಿರೋ ಇಲ್ವೋ ಅದನ್ನ ಮೊದಲು ಹೇಳಿ. ನಂಬಿಕೆ ಇಲ್ಲ ಅದ್ರಲ್ಲೆಲ್ಲ. ನಿಮಗಿಲ್ಲ? ಇಲ್ಲ. ನಂಬಿಕೆ ಇರೋರು ಬೇರೆ ಯಾರಾದ್ರೂ ಇದೀರಾ? ಯಾರು ಇಲ್ಲ. ಪ್ರೀತಿಯ ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ವೈಯಕ್ತಿಕವಾಗಿ ನನಗೆ ನಂಬಿಕೆ ಇದೆ, ವೇದಾಂತದಲ್ಲಿ ನಂಬಿಕೆ ಇದೆ, ವೇದದಲ್ಲಿ ನಂಬಿಕೆ ಇದೆ, ಅಂತೆಯೇ ಅಥರ್ವಣ ವೇದದಲ್ಲೂ ನನಗೆ ನಂಬಿಕೆ ಇದೆ. ಆದರೆ ಪ್ರಯೋಗ ಮಾಡುವಂತಹ ವ್ಯಕ್ತಿಗಳು ಅಥವಾ ಅದನ್ನು ಅಭ್ಯಾಸ ಮಾಡುವಂತಹ ವ್ಯಕ್ತಿಗಳು ಸರಿಯೋ ತಪ್ಪೋ ಇದು ನಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಈ ವಾಮಾಚಾರ, ಮಾಟ ಮಂತ್ರ ಈ ವಿಚಾರದಲ್ಲೂ ವೈಯಕ್ತಿಕ ಅನುಭವವಿಲ್ಲದೆ ನಾವು ಯಾವುದನ್ನು ಮಾತಾಡೋದಕ್ಕಾಗೋದಿಲ್ಲ. ಸುಮತಿ ಮೊದಲು ಬಂದಾಗ ನನಗನ್ಸಿದ್ದು ಆಕೆಗೆ ಸ್ವಯಂ ಅಟೆನ್ಷನ್ ಪ್ರಾಬ್ಲಮ್ ಇದೆ. ಅಂದ್ರೆ ಆಕೆನೇ ಗಂಡನಿಂದ ದೂರ ಆಗಿರೋದ್ರಿಂದ, ಒಬ್ಬ ಗಂಡನ ಆಸರೆ ಇಲ್ಲದೆ ಇರೋದ್ರಿಂದ, ಅಥವಾ ಗಂಡ ತನ್ನ ಎಲ್ಲ ಕರ್ತವ್ಯಗಳನ್ನ ಅವರ ಜೀವನದಲ್ಲಿ ನಿಭಾಯಿಸದೇ ಇದ್ದ ಕಾರಣ ಆಕೆಗೆ ಮಾನಸಿಕ ತೊಂದರೆ ಇದೆ ಅಂತ ನನಗನ್ಸಿತು. ಎಲ್ಲೋ ಒಂದ್ ಕಡೆ ಆ ನೋವನ್ನು ನುಂಗಿ 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 ಪ್ರಾಯಶಃ ಆಕೆ ಅನೇಕ ಭ್ರಮೆಗಳಿಗೆ ಒಳಗಾಗಿದ್ದಾರೆ ಅಂತ ಅನ್ನಿಸ್ತು. ಆ ಭ್ರಮೆಗಳನ್ನ ಆಕೆ ತನ್ನ ಮಗನಿಗೂ ಕೂಡ ಕೊಟ್ಟಿದ್ದಾರೆ. ಆ ಕಾರಣವಾಗಿ ಆ ಮಗು ಸ್ವಲ್ಪ ಬೇರೆ ರೀತಿಯಾಗಿ ವರ್ತಿಸ್ತಾ ಇದೆ, ಕೋಪ ಮಾಡ್ಕೊಳುತ್ತೆ, ಹಠ ಮಾಡುತ್ತೆ, ಹೀಗೆಲ್ಲ ಅಂತ ನನಗೆ ಅನ್ನಿಸ್ತು ಸುಮತಿಯನ್ನ ಕಂಡಾಗ. ಅದೇ ಕಾರಣವಾಗಿ ನಾನು ವೈದ್ಯರನ್ನ ಕರೆಸ್ದೆ, ಮನೋವೈದ್ಯರು ಕೂಡ ಸುಮಾರಾಗಿ ಆ ವಿಚಾರಗಳನ್ನೆಲ್ಲ ಮಾತಾಡಿದ್ರು. ಅವ್ರಿಗಾದ್ರೆ ನಂಬಿಕೆ ಬರಲಿಲ್ಲ. ನನಗೆ ಯಾರೋ ವಾಮಾಚಾರ ಮಾಡಿದ್ದಾರೆ, ಮಾಟ ಮಾಡಿದ್ದಾರೆ, ಪ್ರಯೋಗಗಳನ್ನ ಬಳಸಿದ್ದಾರೆ ಅಂತ ಅವ್ರು ಅನ್ಸಿದ್ರು. ಅವರು ಬಹಳ ಇನ್ಸಿಸ್ಟ್ ಮಾಡಿದ್ರಿಂದ ಅವರ ರೀತಿಯ ವೈದ್ಯರನ್ನ ನಾನು ಕರೆಸ್ದೆ. ಯಾರಪ್ಪ ಅಂದ್ರೆ ಈ ಮಂತ್ರವನ್ನ ತೆಗೆಯೋರು, ಅಥವಾ ಅವ್ರಿಗೆ ಏನಾದ್ರೂ ಪ್ರಯೋಗ ಆಗಿದ್ರೆ ಅದನ್ನ ತೆಗೆಯುವಂಥವ್ರು. ಈಗ ಸುಮತಿಗೆ ಇದರಿಂದ ಒಳಿತಾಗಿದೆಯೋ ಇಲ್ವೋ ಅನ್ನೋದನ್ನ ಸರ್ಟಿಫೈ ಮಾಡ್ಬೇಕಾಗಿರೋದು ಸುಮತಿ ಒಬ್ಬರೇ. ಅವರ ಅನುಭವಕ್ಕೆ ಇದು ಬರಬೇಕಾಗಿದೆ. ಅಂದ್ರೆ ಇವತ್ತೇ ಪ್ರಾಯಶಃ ಅದರ ಅನುಭವ ಆಗೋದಿಲ್ವೇನೋ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಈಗಾಗಲೇ ತಮ್ಮ ಮೇಲೆ ಮಾಡಿಸ್ಕೊಂಡಿರುವಂತಹ ವೈದ್ಯದ ಪ್ರಭಾವ ಇದೆಯೋ ಇಲ್ವೋ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಈ ಮಾಟ ಮಂತ್ರವೆಲ್ಲ ನಿಜವೋ ಸುಳ್ಳು ಅನ್ನೋದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ವೈಯಕ್ತಿಕವಾಗಿ ನನ್ನನ್ನು ಕೇಳೋದಾಗಿದ್ರೆ ನಾನು ಇದು ಯಾವುದನ್ನು ನಂಬೋದಿಲ್ಲ. ಆದರೂ ಕೂಡ ಬದುಕು ಜಟಕಾ ಬಂಡಿಗೆ ಯಾರು ಬರ್ತಾರೋ ಅವರಿಗೆ ತಮಗೆ ಸೂಕ್ತವಾದ ಪರಿಹಾರ ಏನು ಅಂತ ಅನ್ಸುತ್ತೋ ಅದನ್ನ ಒದಗಿಸೋದು ನಮ್ಮ ಕರ್ತವ್ಯವಾಗಿರುತ್ತೆ. ನಾವು ಅದನ್ನ ನಿಭಾಯಿಸಿದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಸಮಸ್ಯೆಯೊಂದಿಗೆ, ಪರಿಹಾರದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜಟಕಾ